ಪಂಚಮ ಬಾರಿಗೆ ಮತ್ತೊಮ್ಮೆ ಸಿಗಬೇಕಾಗಿದೆ. ದಿಲೀಪ್ ತಿರುಪುಗಾರಿಕೆಯನ್ನು ಬಿಡುತ್ತಾ ದಂಡನ್ನ ತಿರುಗಿಸುವ ಪ್ರಯತ್ನ. ಸುಂದರತೆಯ ಹೊಡೆತ ಇದು. ಮೈದಾನದ ಮೂಲೆ ಮೂಲೆಗೂ ಸಾಕ್ಷಿಯಾಗಬಲ್ಲಂತ ಆಟಗಾರ ಈ ಸಾಜಿದ್. ಮಿಸ್ಟರ್ 360 ಎಂದೇ ಕರೆಯಲ್ಪಡುವಂತಹ ಅನ್ರಾಮ್ ಕ್ರಿಕೆಟಿನ ದಂತಕತೆ ಈತ. ಇಲ್ಲಿ ಮತ್ತೊಮ್ಮೆ ತನ್ನ ಅತ್ಯುತ್ತಮ ಶೈಲಿಯ ಆಟವನ್ನು ಪ್ರದರ್ಶಿಸುವುದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 14 ಇದೆ. ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಎಸೆತಗಾರಿಕೆ ವಿಭಾಗದಲ್ಲಿ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಮತ್ತೊಮ್ಮೆ ದಿಲೀಪ್ ಓವರ್ ದ ವಿಕೆಟ್ ಮಾದರಿಯಲ್ಲಿ ದಂಡಿಸಿದರು. ಸುಂದರತೆಯ ಹೊಡೆತ ಇದು. ಸಾಜಿದ್ ಉದ್ದರಿಯನ್ನ ಕಳೆದುಕೊಳ್ಳುತ್ತಾ ಇದೆ. TS ಬಾಯ್ಸ್ ಮುತ್ತೂರು ತಂಡ ಆರಂಭಿಕ ಉದ್ದರಿಯನ್ನ ಬಿಟ್ಟುಕೊಡುತ್ತಾ ಇದೆ. TS ಬಾಯ್ಸ್ ಮುತ್ತೂರು ತಂಡ ಪ್ರಥಮ ವಿಕೆಟ್ ಕಳೆದುಕೊಳ್ಳುತ್ತಾ ಇದೆ. ಸಾಜಿದ್ ರವರ ರೂಪದಲ್ಲಿ ಆರಂಭಿಕ ಓವರ್ ಮುಕ್ತಾಯ ಕಾಣುವಾಗ ಅಂಕಿಅಂಶ ಪಟ್ಟಿಯಲ್ಲಿ 14 ಓಟವನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಸಾಜಿದ್ ರವರ ಜಾಗವನ್ನು ತುಂಬಲು ಅಶ್ರಫ್ ರವರ ಆಗಮನವಾಗುತ್ತಾ ಇದೆ. ಈ ಅಶ್ರಫ್ ಯಾರು ಎನ್ನುವ ಪ್ರಶ್ನೆಗೆ ಅಥವಾ ಗೊಂದಲಕ್ಕೆ ಉತ್ತರ ನೀಡುವುದೇ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಮುತ್ತೂರು ಗ್ರಾಮದ ಕಾಯಂ ನಿವಾಸಿ ಈತ. ತನ್ನ ತವರೂರಿನ ತಂಡದ ಪರವಾಗಿ ಅನ್ರಾಮ್ ಕ್ರಿಕೆಟ್ಗೆ ಪಾದಾರ್ಪಣೆಗೊಂಡ ಈ ಅಶ್ರಫ್ ಪ್ರತಿಷ್ಠಿತ ಸ್ಥಳೀಯ ತಂಡಗಳನ್ನು ಪ್ರತಿನಿಧಿಸಿದರು. ಆ ಬಳಿಕ ನೇರವಾಗಿ ಪ್ರಪ್ರಥಮವಾಗಿ ಜಿಲ್ಲೆಯ ಪ್ರತಿಷ್ಠಿತ ತಂಡವಾಗಿರುವಂತಹ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡದಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡ್ರು. ಅದಾದ ಬಳಿಕ ಮುಂದುವರಿದ ಅಶ್ರಫ್ ನೇರವಾಗಿ ಜಿಲ್ಲೆಯ ಮತ್ತೊಂದು ಪ್ರತಿಷ್ಠಿತ ತಂಡ ಟೀಮ್ ಎಲಿಗೆಂಟ್ ತಂಡದಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡ್ರು. ಇದೇ ರೀತಿಯಲ್ಲಿ ಮುಂದುವರಿದ ಅಶ್ರಫ್ ನೇರವಾಗಿ ಜಿಲ್ಲೆಯ ಪ್ರತಿಷ್ಠಿತ ತಂಡವಾಗಿರತಕ್ಕಂತಹ KCCR ಕದ್ರಿ ತಂಡದಲ್ಲೂ ಕೂಡ ತನ್ನ ಸದಸ್ಯತ್ವವನ್ನು ಗಿಟ್ಟಿಸಿಕೊಂಡ್ರು. ಪ್ರಸ್ತುತ ದಿನಮಾನಗಳಲ್ಲಿ ಜಿಲ್ಲೆಯ ಪ್ರತಿಷ್ಠಿತ ತಂಡವಾಗಿರುವಂತಹ ಟಾರ್ಫೋಡಸ್ ಕಾನಾ ತಂಡದ ಸದಸ್ಯತ್ವವನ್ನು ಗಿಟ್ಟಿಸಿಕೊಂಡು ಮಾತ್ರವಲ್ಲದೆ ತಂಡದ ಆರಂಭಿಕ ಆಟಗಾರನಾಗಿಯೂ ಕೂಡ ಪವರ್ ಪ್ಲೇ ವಿಭಾಗದಲ್ಲಂತೂ ಸಿಡಿಯಬಲ್ಲ ದಾಂಡುಗಾರನಾಗಿ ಮುಂದುವರಿಯುತ್ತಾ ಇದ್ದಾರೆ. ಜಿಲ್ಲೆಯ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಯ ಮನದಾಳದಲ್ಲಿ ಅಚ್ಚಳಿಯದೆ ಉಳಿತಾ ಇದೆ ಈ ಅಶ್ರಫ್ ಎನ್ನುವ ಹೆಸರು. ಮತ್ತೆ ಮತ್ತೆ ಹೆಮ್ಮೆಯಿಂದ ಹೇಳ ಬಯಸುವೆ, ಈತ ಮುತ್ತೂರಿನ ಮುತ್ತು ಅಶ್ರಫ್ ಮುತ್ತೂರು. ಆರಂಭಿಕ ಚೆಂಡು ಮುಕ್ತಾಯಗೊಂಡಿದೆ. ರಿಯಾಜ್ ಆರಂಭದ ಚೆಂಡು ಮುಕ್ತಾಯದ ಬಳಿಕ ಇದೀಗ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ತೀರ್ಪುಗಾರಿಕೆಯನ್ನು ಬಿಡುತ್ತಾ ರಿಯಾಜ್ ಪ್ರತಿಷ್ಠಿತ ತಂಡದ ಓರ್ವ ತಂಡದ ನಾಯಕ. ಪ್ರತಿಷ್ಠಿತ ತಂಡವಾಗಿರತಕ್ಕಂತಹ NM ಮಂಗಳೂರು ತಂಡವನ್ನು ಮುನ್ನಡೆಸುವ ಸಾರಥಿ ಈತ. ಇಲ್ಲಿ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ಅಶ್ರಫ್ನ ಕಡೆಗೆ. ದಂಡಿಸುವ ಪ್ರಯತ್ನ ನಿಧಾನಗತಿಯಲ್ಲಿ ಬಂದಿತ್ತು ಚೆಂಡು. ಒಂದು ಓಟವನ್ನು ಮಾತ್ರ ಗಳಿಸಿಕೊಂಡಿದೆ. ಒಂದರೊಂದಿಗೆ ಹೆಚ್ಚುವರಿಯಾಗುತ್ತ ಅಂಕಿಅಂಶ ಪಟ್ಟಿಯಲ್ಲಿದೆ 16. ಅಶ್ರಫ್ ರವರಿಗೆ ಸುವರ್ಣಾವಕಾಶವಿದೆ. ಸಿಕ್ಸರ್. ಈ ಒಂದು ಕ್ರೀಡಾಕೂಟಕ್ಕೆ ಗೌರವಾನ್ವಿತ ಗಣ್ಯ ವ್ಯಕ್ತಿಯಾಗಿ ಆಗಮಿಸಿದಂತ ಶ್ರೀಯುತ ಸುನಿಲ್ KR ಸಂಚಾಲಕರು ಬಜರಂಗದಳ ಕಾರ್ಕಳ ತಮ್ಮನ್ನು ಪ್ರೀತಿಪೂರ್ವಕವಾಗಿ ನಮ್ಮೆಲ್ಲ ಸದಸ್ಯರು ಸ್ವಾಗತಿಸ್ತಾ ಇದ್ದಾವೆ. ಈ ಒಂದು ನಮ್ಮ ಪ್ರಧಾನ ವೇದಿಕೆಗೆ ದಯಮಾಡಿ ಸದಸ್ಯರನ್ನು ಪ್ರಧಾನ ವೇದಿಕೆ ಸಲ್ಲಿಸ್ತಾ ಇದ್ದಾವೆ. ಬೌಂಡರಿ ಬರ್ತಾ ಇದೆ ಹರೀಶ್ ರವರ ದಂಡಿನ ಮೂಲಕವಾಗಿ. 4 ಓಟದ ಜೋಡಣೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 20 ಬಂದಾಗಿದೆ. ಕೇವಲ 5 ಓಟದ ಅವಶ್ಯಕತೆ ಇದೆ ಉಳಿದಿರತಕ್ಕಂತಹ ಬಹಳಷ್ಟು ಚೆಂಡುಗಳ ಮುಂದೆ. ರಿಯಾಜ್ ಖಂಡಿತವಾಗಿಯೂ ಕಳೆದ ಪಂದ್ಯವಂತೂ ಬಹಳಷ್ಟು ಜವಾಬ್ದಾರಿಯುತವಾಗಿ ಆಡಿದ್ರು. KFC ಕೃಷ್ಣಾಪುರ ತಂಡ ಎನ್ನುವಂತಹ ಆ ಬೃಹತ್ ಮೊತ್ತದ ದಾಂಡುಗಾರರನ್ನು ಕಟ್ಟಿ ಹಾಕಿದ್ರು. ಖಂಡಿತ ಸೌಹಾರ್ದತೆ ಟ್ರೋಫಿಗೆ ಸೌಹಾರ್ದತೆಯಿಂದ ನಮ್ಮ ಪ್ರೀತಿಯ ಆಮಂತ್ರಣಕ್ಕೆ ಕರೆಗೊಟ್ಟು ಆಗಮಿಸಿದಂತ ಸುನಿಲ್ KR ಸಂಚಾಲಕರು ಬಜರಂಗದಳ ಕಾರ್ಕಳ ಘಟಕ ಇವರನ್ನು ಪ್ರೀತಿಪೂರ್ವಕವಾಗಿ ಪ್ರಧಾನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾವೆ. ತಮ್ಮ ಆಗಮನದಿಂದಾಗಿ ತಮ್ಮೆಲ್ಲ ಈ ಪ್ರೀತಿಯ ಸಹೋದರರು ಸಂತಸರಾಗಿದ್ದಾರೆ ಸರ್. ಮತ್ತೆ ಮುಂದುವರಿಯುತ್ತಾ ಆರೀಸ್ ದಾಂಡುಗಾರಿಕೆ ಮುಖಾಂತರವಾಗಿ 1 ಓಟಕ್ಕೆ ಮಾತ್ರ ಸೀಮಿತವಾಗುತ್ತಾ ಇದೆ. ಸೌಹಾರ್ದ ಫ್ರೆಂಡ್ಸ್ ಕಾರ್ಕಳ ಸಾದರ ಪಡಿಸ್ತಾ ಇದೆ ಸೌಹಾರ್ದ ಟ್ರೋಫಿ 2023. ಮತ್ತೊಮ್ಮೆ ಕಾರ್ಕಳದ ಮಣ್ಣಿನಲ್ಲಿ ಸೌಹಾರ್ದತೆ ಏನೆನ್ನುವುದನ್ನ ಸಾಕ್ಷಿ ಸಮೇತವಾಗಿ ಬಿತ್ತರಿಸ್ತಾ ಇದೆ ಈ ಸೌಹಾರ್ದ ಟ್ರೋಫಿ. ಅಶ್ರಫ್ ದಂಡಿಸಿದ್ರು. ಬರ್ತಾ ಇದೆ ಭರ್ಜರಿಯಾಗಿರತಕ್ಕಂತಹ ಸಿಕ್ಸರ್. ಇದರೊಂದಿಗೆ ಪಂದ್ಯವನ್ನ TS ಬಾಯ್ಸ್ ಮುತ್ತೂರು ಗೆದ್ದುಕೊಂಡು ನೇರ ಫೈನಲ್ ಪ್ರವೇಶವನ್ನು ಪಡೆದುಕೊಳ್ಳುತ್ತಾ ಇದೆ. ಅಶ್ರಫ್ ರವರ ಆ ಒಂದು ಸಿಕ್ಸರ್ನ ಮುಖಾಂತರವಾಗಿ ಪಂದ್ಯ ಬಹು ಬೇಗನೆ ಲಘು ಬೇಗನೆ ಮುಕ್ತಾಯಗೊಳ್ಳುತ್ತಾ ಇದೆ. ಅಭಿನಂದನೆಗಳು. ಅದೇ ರೀತಿಯಲ್ಲಿ ಭಾಗವಹಿಸಿದಂತಹ ಮೂಡ್ ಶೆಡ್ ತಂಡಕ್ಕೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಗೌರವಾನ್ವಿತ ಗಣ್ಯ ವ್ಯಕ್ತಿ ಆಗಿರುವಂತಹ ಒಂದು ಬಲಿಷ್ಠ ತಂಡದ ಮಾಲೀಕರಾಗಿರುವಂತಹ ಶ್ರೀಯುತ SBC ಕಾರ್ಕಳ ಇದರ ಮಾಲೀಕರು ಹರೀಶ್ ಶೆಟ್ಟಿ ಕಾರ್ಕಳ ತಮ್ಮನ್ನು ಪ್ರೀತಿಪೂರ್ವಕವಾಗಿ